ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ ಜೊತೆ ಮಾತಾಡ್ತಾ ಇದ್ದೆ? ರಿತು ನಿನ್ನೆ ಕೇಳ್ತಾ ಇರೋದು ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ. ಆ ಗತಿ ಇರ್ತೋ ಜೊತೆನೆ. ಅಲ್ಲ ರಿತು, ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬರಲಿಲ್ವಾ? ಅಪ್ಪ, ಅವನನ್ನು ಹಾಗೆಲ್ಲ ಕರೆದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ರಿತು, ಈಗ ಮಾತಾಡಬೇಡ, ಅವ್ರ ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಅವನಿಗೆ ಹೆಸರಿದೆ. ಅವನ ಹೆಸರು ರಾಕೇಶ್ ಅಂತ. ಓ, ನನಗೆ ಎದುರುತ್ತರ ಕೊಡೋಷ್ಟು ದೊಡ್ಡೋಳ ಬಿಟ್ಟಿಯಮ್ಮ. ನೋಡ್ರಿತು, ಇವತ್ತೇ ಲಾಸ್ಟ್. ಇನ್ನು ಅವನ ಸಹವಾಸ ಮಾಡಬೇಡ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕಪ್ಪ, ಯಾಕೆ ನಾನು ಅವನ್ನ ಬಿಡಬೇಕು? ನಾನು ರಾಕಿನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೆ ಇರ್ತೀನಿ. ನೀವು ಹೇಳಿದ್ರಿ ಅಂತ ನಾನು ರಾಕಿನ ಬಿಡೋದಕ್ಕಾಗಲ್ಲ. ಆಗಲ್ವಾ? ಅದು ಯಾಕಾಗಲ್ಲ ಅಂತ ನಾನು ನೋಡ್ತೀನಿ. ಈ ಮನೆಗೆ ನಾನು ಮದುವೆ ಆಗಿ ಬಂದಿರೋಳು. ಗಂಡನ ಮನೆ ನನ್ನ ಮನೆನೇ ತಾನೆ. ಅದು ಲೋಕಾರೂಢಿ ಮಾತು, ನಿನಗನ್ವಯಿಸಲ್ಲ. ಯಾಕೆಂದ್ರೆ ನೀನು ರೌಡಿ. ಅಷ್ಟಕ್ಕೂ ನೀನು ಈ ಮನೆನ ನಿಂದು ಅಂತ ಅನ್ಕೊಂಡಿದ್ದಿದ್ರೆ ಈ ಮನೆ ನೆಮ್ಮದಿ ಕೆಡಿಸೋ ಕೆಲಸ ಯಾವತ್ತೂ ಮಾಡ್ತಿರ್ಲಿಲ್ಲ. ನನಗೆ ಖಂಡಿತವಾಗ್ಲೂ ಅಂತ ಉದ್ದೇಶ ಇಲ್ಲ. ಈ ಮನೇಲಿ ಯಾವಾಗ್ಲೂ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತಾನೆ ನಾನು ಬಯಸೋದು. ಓ, ಅದಕ್ಕೇನಾ ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ ಬೀದಿಲಿ ಹರಾಜು ಹಾಕಿದ್ದು? ಆ ರೌಡಿನ ಹೊಡೆದು ಬೀದಿಯಲ್ಲಿ ಎಳ್ಕೊಂಡು ಬಂದಿದ್ದು? ಅವರು ತಪ್ಪು ಮಾಡಿದ್ರು. ರಾಕೇಶಿಗೆ ಹೊಡೆದು ಬಡ್ದು ಅವನ ಜೀವನ ಹಾಳು ಮಾಡೋದಕ್ಕೆ ನೋಡಿದ್ರು. ಅದಕ್ಕೆ ಲಕ್ಷ್ಮಣನ ಮೇಲೆ ಕೂಗಾಡ್ಬಿಟ್ಟಿಯಾ? ಕಡೆ ಪಕ್ಷ ದೊಡ್ಡವರು ಅನ್ನೋ ಗೌರವ ಬೇಡ? ಲಕ್ಷ್ಮಣನ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡಿರೋರು. ಯಾವ ತಂದೆಗೆ ಆಗಲಿ ತನ್ನ ಮಗಳ ಮನಸ್ಸನ್ನ ಯಾವನೇ ಬಂದು ಕೆಡಿಸಿದ್ರು ಸಹಿಸಲ್ಲ. ಅದನ್ನ ಕೂತು ಮಾತಾಡ್ಬೋದಾಗಿತ್ತಲ್ವಾ ಸೀತಮ್ಮ? ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ನಮಗ್ ಯಾವ ಹಕ್ಕಿದೆ? ನಿನ್ನ ಈ ಉಪದೇಶನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಹುಡುಗಿ. ನೀನು ಈ ಮನೆಗೆ ಬಂದ್ಮೇಲೆ ಮಾಡಿದ ಎಡವಟ್ಟುಗಳು ಒಂದಾ ಎರಡಾ? ಈಗ ರಿತು ತಲೆ ಕೆಡಿಸ್ದೆ. ಇದಕ್ಕೂ ಮುಂಚೆ ನನ್ನ ಮಗನ ತಲೆ ಕೆಡಿಸಿ ನನ್ನ ವಿರುದ್ಧನೇ ಅವನನ್ನ ಎತ್ಕಟ್ಟಿದೆ. ಒಟ್ನಲ್ಲಿ ನಮ್ಮ ಮನೆ ನೆಮ್ಮದಿನ ಕಿತ್ಕೊಂಡ್ಬಿಟ್ಟಿದೀಯಾ. ಅದಕ್ಕೆ ಹೇಳಿದ್ದು ನೀನು ಈ ಮನೆಯವಳಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ ಅಂತ. ಸಿಕ್ಕತ್ತೆ. ಏನ್ ಹೇಳಿ ಸತ್ಯ? ಯಾಕೆ ಹೇಳಿ? ಹೇಳಿದ್ರೆ ನನಗ್ ಮರ್ಯಾದೆ ಇರಲ್ಲ ಅಷ್ಟೇ. ಅಕ್ಕ ನಿನ್ ಬಗ್ಗೆ ಎಷ್ಟೇ ಅಸಹನೆ ತೋರಿಸಿದ್ರು ನಾನು ಮತ್ತೆ ನನ್ನ ಗಂಡ ನಿನ್ ಪರವಾಗಿ ಮಾತಾಡ್ತಾ ಇದ್ವಲ್ಲ, ಅದಕ್ಕೆ ನೀನ್ ಕೊಟ್ಟ ಬಹುಮಾನ ನನ್ನ ಗಂಡಂಗ ಅವಮಾನ. ಈಗ ನಾನು ಏನು ಅಂತ ಹೇಳ್ಬೇಕು ಅಕ್ಕನಿಗೆ? ನಮಗ್ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ ಬಿಡು. ಸಿಕ್ಕತ್ತೆ, ನೀವು ನನ್ನ ಕೈ ಬಿಟ್ಬಿಟ್ರೆ ನನಗೆ ಯಾರಿದ್ದಾರೆ? ಯಾಕೋ ರಕ್ಕಿ, ಏನಾಯ್ತು? ಕಾಲ್ ಕಟ್ಟಾಯ್ತು ಕಣ್ರೋ.
ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ರಿತುಗೆ ಬೇರೆ ಮುಂಗೋಪ. ಏನಾದರೂ ಹೆಚ್ಚು ಕಮ್ಮಿ ಆದರೆ ದೇವರೇ ಕಾಪಾಡ್ಬೇಕು ಇವಾಗ. ಇದಿದ್ರೆ ತಾನೇ ನೀನು ನಾವು ಸಂಪರ್ಕ ಮಾಡೋದು. 4 ದಿನ ಈ ಮೊಬೈಲು ಲ್ಯಾಪ್ಟಾಪ್ನೆಲ್ಲ ಕಿತ್ತು ಬಿಸಾಡಿದ್ರೆ ನಿನ್ನ ಪ್ರೀತಿ ಪ್ರೇಮ ಅನ್ನೋ ಹುಚ್ಚೆಲ್ಲ ಬಿಟ್ಟು ಹೋಗುತ್ತೆ. ಅಪ್ಪ ನನಗೆ ಮೊಬೈಲ್ ಕೊಡಿ. ನನ್ನ ರಾಕಿನ ದೂರ ಮಾಡಬೇಡಿ ಅಪ್ಪ. ನೋಡ್ರಿ, ಇದು ನಾನು ಹೇಳೋದೆಲ್ಲ ಹೇಳಾಗಿದೆ. ಆ ಹುಡುಗ ಯಾವುದೇ ಕಾರಣಕ್ಕೂ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲಮ್ಮ. ಅವನ್ನ ನೀನು ಮರ್ತೇನೆ ಒಳ್ಳೆಯದು. ಯಾಕೆಂದರೆ ನಿನ್ನ ಭವಿಷ್ಯಕ್ಕೆ ಒಳ್ಳೆಯದು. ನಾನು ಹೇಳ್ತಾ ಇದ್ದು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತಮ್ಮ. ಆದರೆ ನನ್ನ ಭವಿಷ್ಯನೇ ರಾಖಿ ಅಪ್ಪ. ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಅಪ್ಪ ಪ್ಲೀಸ್ ನನಗೆ ಫೋನ್ ಕೊಡಿ. ರೀತು, ಅಪ್ಪ ಕೊಡಿಪ್ಪ. ರೀತು, ಕೊಡಿಪ್ಪ. ರೀತು, ರೀತು, ನೀನು ಅವನ್ನ ಮರೆತು ನೀನು ನಾರ್ಮಲ್ ಆಗೋವರೆಗೂ ನಾನು ಈ ಮೊಬೈಲ್ ನಿನಗೆ ಕೊಡಲ್ಲ. ನಾನು ಅವನನ್ನು ಮರೆಯದ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಓ ಪರವಾಗಿಲ್ವೇ, ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡೋದು ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ರು ನಿನಗೆ? ನೀನು ಟ್ಯೂಷನ್ ಮಾಡಕ್ಕೆ ಬರ್ತಾ ಇದ್ದಲ್ಲ, ಅವನು ಹೇಳ್ಕೊಟ್ನಾ? ಖಂಡಿತ ಅಲ್ಲ. ಅವನನ್ನು ನಾನು ಪ್ರೀತಿಸಿದ್ದಪ್ಪ. ಮರ್ತು ಬಿಡು ಅವನ್ನ. ಸಾಧ್ಯನೇ ಇಲ್ಲ ಅಪ್ಪ. ನಾನು ಪ್ರೀತಿಸಿರೋದು ರಾಖಿನ. ಮದುವೆ ಅಂತ ಆದರೆ ಅದು ರಾಖಿ ಜೊತೆನೆ. ನೀವು ನನ್ನ ಮೊಬೈಲ್ನ ಕಿತ್ಕೊಂಡ್ರೂ ಸರಿ, ನನ್ನ ಪ್ರಾಣನ ತೆಗೆದ್ರೂ ಸರಿ, ಐ ಲವ್ ರಾಕೇಶ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.